Hello everyone, welcome back to Nisarga Farms YouTube ಚಾನಲ್. ಇವತ್ತು ನಾವು ನಿಸರ್ಗ ಪ್ಲಾಟಲ್ಲೇ ಇದ್ದೀವಿ. ನಮ್ಮ ಒನ್ ಆ್ಯಂಡ್ ಹಾಫ್ ಇಯರ್ ಅಡಿಕೆ ತೋಟ ಇದು ನೋಡ್ಬೋದು ನೀವು. ಆ್ಯಕ್ಚುಲಿ ಇದನ್ನು ಲಾಸ್ಟ್ ಇಯರು ವಿತ್ ಜಿಂಜರ್ ಜೊತೆ ಪ್ಲ್ಯಾಂಟ್ ಮಾಡಿದ್ವಿ, ಶುಂಠಿ ಕ್ರಾಪ್ ಜೊತೆ ಆ್ಯಸ್ ಎ ಇಂಟರ್ ಕ್ರಾಪ್ ಆಗಿ. ನೋಡ್ಬೋದು ಅಷ್ಟು ಚೆನ್ನಾಗಿ ಗ್ರೋತ್ ಬಂದಿದೆ ಅಂಥೇಳಿ. ಇನ್ನೂ 1.5 ಇಯರ್ ಕೂಡ ಕಂಪ್ಲೀಟ್ ಆಗಿಲ್ಲ ಪ್ಲ್ಯಾಂಟ್ಸ್ಗೆ. ಇವತ್ತು ವಿಡಿಯೋ ಮಾಡ್ತಿರೋ ಮೇನ್ ಟಾಪಿಕ್ ಏನಂದರೆ, ಆಫ್ಟರ್ ರೇನಿ ಸೀಸನ್ ಅಂದರೆ ಮಳೆಗಾಲ ಮುಗಿದ ತಕ್ಷಣ, ಅಂದರೆ ನಾವು ಮಳೆಗಾಲದಲ್ಲಿ ಏನು ಮಾಡ್ತೀವಿ, ಮಳೆಗಾಲಕ್ಕಿಂತ ಮುಂಚೆ ಡ್ರಿಪ್ ಎಲ್ಲ ರಿಮೂವ್ ಮಾಡಿರ್ತೀವಿ. ಯಾಕಂದರೆ ಕಂಟಿನ್ಯೂಸ್ ಮಳೆ ಆಗ್ತಿರುತ್ತೆ, ವಾಟರ್ ರಿಕ್ವೈರ್ಮೆಂಟ್ ಅವಾಗ ಇರೋದಿಲ್ಲ ಅಂಥೇಳಿ ಎಲ್ಲ ರಿಮೂವ್ ಮಾಡಿರ್ತೀವಿ. ಮತ್ತು ಮಳೆಗಾಲದಲ್ಲಿ ನಾವು ಗೊಬ್ಬರ ಕೂಡ ಕೊಡೋಕ್ಕಾಗೋದಿರಲ್ಲ, ಅದಕ್ಕೋಸ್ಕರ ಆ್ಯಕ್ಟಿವಿಟಿ ಬಂದಾಗಿರುತ್ತೆ ಡ್ಯೂರಿಂಗ್ ರೇನಿ ಸೀಸನಲ್ಲಿ. ಒನ್ಸ್ ಮಳೆ ಕಂಪ್ಲೀಟ್ ಆದಾಗ ನಾವು ಕಂಪ್ಲೀಟ್ಲಿ ಮಳೆ ಸ್ಟಾಪ್ ಆದಾಗ ಏನೇನು ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಕು ಒಂದು ಹೊಸ ತೋಟದಲ್ಲಿ ಅಂಥೇಳಿ ಆ ಕುರಿತು ಇವತ್ತೊಂದು ವಿಡಿಯೋ ಮಾಡ್ತಿದ್ದೀನಿ. ಫಸ್ಟು ಮೇನಾಗಿ ವೀಡಿಂಗ್. ಇಲ್ಲಿ ನೋಡ್ಬೋದು ಇದೇನು ಬೀದಿಗಳಿದ್ದಾವೆ, ಇದನ್ನು ಪ್ಲಾಂಟಿಂಗ್ ಸ್ಪೇಸಿಂಗ್ ನಾವು 9x9 ಮಾಡಿದ್ದೀವಿ, ಅರೆಕನಟ್ ಪೂರ್ತಿ. ಇನ್ ಬಿಟ್ವೀನ್ ಏನು ಬೀದಿಗಳಿದ್ದಾವೆ, ಈ ಬೀದಿಗಳಲ್ಲಿ ಪೂರ್ತಿ ಕಸ ಬೆಳ್ಕೊಂಡಿತ್ತು. ಅಪ್ ಟು ಏನು ನಮ್ಮದು ಅರೆಕನಟ್ ಪ್ಲ್ಯಾಂಟ್ ಇದೆಯಲ್ಲ ಆ ಸೈಜಲ್ಲಿ ಕಸಗಳು ಎಲ್ಲ ಬೆಳ್ಕೊಂಡಿತ್ತು. ಅದನ್ನು ನಾವೆಲ್ಲ ವೀಡಿಂಗ್ ಮಷೀನಿಂದ ಪೂರ್ತಿ ಕಂಪ್ಲೀಟಾಗಿ ವೀಡಿಂಗ್ ಮಾಡಿದ್ದೀವಿ. ನೋಡ್ಬೋದು ನಾವು ರೀಸೆಂಟಾಗಿ 1 ವೀಕ್ ಬ್ಯಾಕೆಲ್ಲ ವೀಡಿಂಗ್ ಮಾಡಿಸಿದ್ದೀವಿ ಕಂಪ್ಲೀಟಾಗಿ. ಇದು ಮೇನ್ ಥಿಂಗ್ ಆಗುತ್ತೆ. ಫಸ್ಟು ನೀವು ವೀಡಿಂಗ್ ಕಂಪ್ಲೀಟಾಗಿ ಮಾಡಬೇಕಾಗುತ್ತೆ. ಪ್ಲ್ಯಾಂಟು ಸುತ್ತಲೂ ಆಯಿತು, ಇಲ್ಲ ಪೂರ್ತಿ ಪ್ಲಾಟಲ್ಲಾಯಿತು ವೀಡಿಂಗ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರು ಡ್ರಿಪ್ನ ರೀಇನ್ಸ್ಟಾಲೇಷನ್ ಮಾಡೋದು. ಇಲ್ಲಿ ನೋಡ್ಬೋದು ನೀವು, ನಾವು ಇಲ್ಲಿ ಮೇನ್ ಲೈನ್ ಹಾಕಿದ್ದೀವಿ, ಅಂಡರ್ಗ್ರೌಂಡಲ್ಲಿದೆ, ಅಲ್ಲಿ ವಾಲ್ವ್ಸ್ ಇದ್ದಾವೆ. ಇದು ಮಳೆ ಸ್ಟಾಪ್ ಆಗಿ ಒನ್ ವೀಕ್ವರೆಗೂ ನೀವು ಟೈಮ್ ತೊಗೊಂಡು ಮಳೆ ಆಗಿಲ್ಲ ಅಂತಂದರೆ ಇಮಿಡಿಯೇಟು ಡ್ರಿಪ್ನ ಇನ್ಸ್ಟಾಲೇಷನ್ ಮಾಡಬೇಕು. ಇಲ್ಲಿ ನೋಡ್ಬೋದು ಇದು ಲ್ಯಾಟ್ರಲ್ಸು, ನಾವು ಮೈಕ್ರೋ ಡ್ರಿಪ್ಪರ್ಸ್ ಹಾಕಿದ್ದೀವಿ. ಈ ಥರ ಇನ್ಸ್ಟಾಲೇಷನ್ ಮಾಡಬೇಕು. ಇದಾದಮೇಲೆ ನೆಕ್ಸ್ಟು ಒಂದು ಡೋಸ್ ನಾವು ಫರ್ಟಿಲೈಸರ್ ಕೊಡಬೇಕಾಗುತ್ತೆ. ಫರ್ಟಿಲೈಸರ್ ಕೊಟ್ಟಾದಮೇಲೆ ಆಮೇಲೆ ಮಲ್ಚಿಂಗ್. ಇಲ್ಲಿ ನೀವು ಪ್ಲ್ಯಾಂಟು ನೋಡ್ಬೋದು, ನೀವು ಒಂದು ಸ್ವಲ್ಪ ಲೀಫ್ ಮಲ್ಚಿಂಗ್ ಕೂಡ ಮಾಡಿದ್ವಿ ನಾವು, ಅದಕ್ಕೋಸ್ಕರ ಕಸ ಕೂಡ ಜಾಸ್ತಿ ಬಂದಿಲ್ಲ ಮತ್ತು ಮಾಯ್ಶ್ಚರ್ ಕೂಡ ಹೋಲ್ಡ್ ಆಗಿದೆ. ಪ್ಲ್ಯಾಂಟ್ ನೋಡ್ಬೋದು ನೀವು 1.5 ಇಯರಲ್ಲಿ ಎಷ್ಟು ಒಳ್ಳೆ ಗ್ರೋತ್ ಬಂದಿದೆ ಅಂಥೇಳಿ. ಕೆಲವೊಂದು ಅಲ್ಲಲ್ಲೇ ಸಣ್ಣ ಪ್ಲ್ಯಾಂಟ್ಗಳು ಇರ್ತವೆ, ಅದಕ್ಕೆ ನಾವು ಫರ್ಟಿಲೈಸರ್ ಎಲ್ಲ ಕೊಟ್ಟು ಮತ್ತೆ ನಾವು ಒಳ್ಳೆ ಗ್ರೋತ್ನ ತೊಗೋಬೋದು. ನೋಡಿ, ಈಗ ನೆಕ್ಸ್ಟು ಪ್ರೊಸೀಜರ್ ಬಂದುಬಿಟ್ಟು ಫರ್ಟಿಗೇಷನ್. ಇದನ್ನು ನಾವು ನೆಕ್ಸ್ಟ್ ಈಗ ಸ್ಟಾರ್ಟ್ ಮಾಡ್ತೀವಿ. ಫರ್ಟಿಗೇಷನ್ ಆದಮೇಲೆ ಮಲ್ಚಿಂಗ್ ಮಾಡ್ತೀವಿ. ಮಲ್ಚಿಂಗು ಮೇನ್ ರೀಸನ್ ಏನಂದರೆ, ಒಂದು ಸ್ಟೆಮ್ಮಲ್ಲಿ ವಾಟರು ಮಾಯ್ಶ್ಚರ್ ಮೇಂಟೈನ್ ಮಾಡೋಕ್ಕೋಸ್ಕರ ಮಲ್ಚಿಂಗ್ ಮಾಡ್ತೀವಿ. ಯಾಕಂದರೆ ಬೇಸಿಗೆಯಲ್ಲಿ 35-38 ಡಿಗ್ರೀಸ್ ತನಕ ಇದು ಬರುತ್ತೆ ಬಿಸಿಲು. ನಾವು ಕೊಟ್ಟಿರೋ ನೀರು ಎಲ್ಲ ಏನಾಗುತ್ತೆ, ಭೂಮಿ ಹಿಂಕೊಳ್ಳೋ ಬದಲು ಇವಾಪ್ರೇಷನ್ನೇ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಮಲ್ಚಿಂಗ್ ಮಸ್ಟ್ ಆ್ಯಂಡ್ ಶುಡ್ ನಾವು ರೆಕಮೆಂಡ್ ಮಾಡ್ತೀವಿ. ಇದು ನಾವೀಗ ಮಲ್ಚಿಂಗ್ ಮಾಡಿರೋದು ಫಾರೆಸ್ಟಲ್ಲಿ ನೇರಳೆ ಲೀಫ್ ಬರುತ್ತೆ ನೋಡಿ, ಅದು ಉದುರಿ ಬಿದ್ದಿರೋ ನೇರಳೆ ಲೀಫು, ಮೇಲ್ಗಡೆ ಒಂದು ಲೇಯರ್ ಇರೋ ಮಣ್ಣು ಎಲ್ಲ ನಾವು ಮಿಕ್ಸ್ ಮಾಡಿ ಈ ಥರ ಮಲ್ಚಿಂಗ್ ಮಾಡಿದ್ದೀವಿ. ಎಷ್ಟೋ ಕಸಗಳ ಸಂಖ್ಯೆ ಕಡಿಮೆ ಆಗುತ್ತೆ ಮಲ್ಚಿಂಗ್ ಮಾಡೋದ್ರಿಂದ.
ಅದಕ್ಕೆ ನಾವು ಮಲ್ಚಿಂಗು ರೆಕಮೆಂಡ್ ಮಾಡ್ತೀವಿ. ಪ್ಲ್ಯಾಂಟ್ಸ್ ಕೂಡ ನೋಡ್ಬೋದು ನೀವು, ಒಳ್ಳೆ ಗ್ರೋತ್ ಬಂದಿದೆ. ಓಕೆ, ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೆಳಗಡೆ ಕಮೆಂಟ್ ಮಾಡ್ಬೋದು. ಮತ್ತು ಯಾವುದಾದ್ರು ಹೊಸ ಟಾಪಿಕ್ ಬಗ್ಗೆ ನಿಮಗೆ ವೀಡಿಯೋಸ್ ಬೇಕಂದರೆ ಅದು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.